ಹಂಗೆಲ್ಲ ಇದ್ರು. ಮೊದಲು ದೇವಸ್ಥಾನ ಕಂಡ್ರೆ ಒಂಚೂರು ಇಳಿದಾರು ಕೈ ಮುಗಿತಿದ್ರು, ಪರವಾಗಿಲ್ಲ. ಸ್ಕೂಟ್ರ್ ಮೇಲೆ ಹೋದ್ರು ಒಂಚೂರು ಎದೆ ಮೇಲೆ ಕೈ ಮುಟ್ಟಿದ್ರು ಪರವಾಗಿಲ್ಲ. ಈಗ ಅದು ಹಂಗಿಲ್ಲ, ಈಗ ಹಂಗ ಒಯ್ತಿರ್ತಾರೆ. ಕಿಸ್ಸು ಕಿಸ್ಸು, ಪಡ್ಲಮ್ಮನ್ಗೂ ಕಿಸ್ಸು, ಮಾರಮ್ಮಂಗೂ ಕಿಸ್ಸು. ಹಿಂಗೆ ಕಿಸ್ ಕೊಟ್ಕೊಂಡು ಹೋಗುದು, ಹೈವೇಗೆ ಹೋಗಿ ಅವರೇ ಕಿಸ್ಕೊಬಿಡುದು ಸ್ಕೂಟ್ರೆ ತಾಕೊಂಡು. ಏನ ಯಾಕೆ ಎದೆ ಮೇಲೆ ಕೈ ಮುಡ್ತೀವಿ ಗೊತ್ತಾ? ಅಮ್ಮ ಅಲ್ಲಿರು ನೀನು ಇಲ್ಲಿರ್ಬೇಕು ತಾಯಿ ಅಂತ. ಅಲ್ಲಿರು ನೀನು ಇಲ್ಲಿರ್ಬೇಕಿಲ್ಲ. ಕೆನ್ನೆ ಮೇಲೆ ಯಾಕೆ ಕೈ ಮುಟ್ಕತೀವಿ ಗೊತ್ತಾ? ತಪ್ಪೇನಾರ ಆಗಿದ್ರೆ ಸಂಸ್ಬಿಡವ ಅಂತ ಹಂಗನ್ಬೇಕು. ಇದು ಒಂಚೂರು ತಲೆ ತಗ್ಸಿದ್ರೆ ಆಯ್ತು, ಪರವಾಗಿಲ್ಲ. ಅವೇನು ಮಾಡಿದ್ಯಾರು ಸುಮ್ಮನೆ ಹಂಗೆ ಮನ್ಸಲ್ಲಿ ನೆನ್ಕೋಬೇಕು. ಕಣ್ಗಿಣ್ ಮುಚ್ಚಿದ್ ಬೇಡ. ಅದಕ್ಕೆ ರೋಡಲ್ಲಿ ಆಮೇಲೆ ಹತ್ತಿನ ಬಂದು ಯಾವನಾರು ಗುದ್ದು ಬಿಡ್ತಾನೆ. ದೈವ ಬಲ ಚೆನ್ನಾಗದೆ ಅನ್ಬಿಟ್ಟು, ನಾ ದೇವ್ರ ಭಕ್ತ ಅನ್ಬಿಟ್ಟು ಸ್ಕೂಟ್ರ್ ನಿಂಬೆಣ್ಣು ಕಟ್ಟಿವ್ನಿ ಅನ್ಬಿಟ್ಟು ಆಕ್ಸಿಡೆಂಟ್ ಆಗೋದಿಲ್ಲ ಅನ್ಕೋದು ಬೇಡ. ಜವಾಬ್ದಾರಿ ಬೇಕಿಲ್ಲಿ, ಜವಾಬ್ದಾರಿ ಇರ್ಬೇಕಿಲ್ಲಿ. ಯಾರೋ ಐನೋರು ಹೇಳ್ಬಿಟ್ಟವ್ರೆ, ಗುರುಬಲ ಚೆನ್ನಾಗದೆ ನೀನು ಏನು ಮಾಡಿದ್ರು ಸೊರೈತದೆ ಅಂದವ್ರೆ. ಎಣ್ಣೆ ಹೊಡ್ಕೊಂಡು ಮೇನ್ ರೋಡಲ್ಲಿ ನಿಂತ್ಬಿಟ್ಟವನೆ. ಅವನ ಟಚ್ ಮಾಡಲಿ ಗುರುಬಲ ಅದು ನನಗೆ ಅಂತ ಗುದ್ಕೋಯ್ತಾನ ಅಷ್ಟೇ. ಅವನಾರ ಬಂದು ಗುರುಬಲ ಇರಲಿ, ಶನಿ ಬಲ ಇರಲಿ, ಅದ್ರ ಜೊತೆಗೆ ಬುದ್ಧಿ ಬಲ ಕೊಟ್ಟವನು ಭಗವಂತ. ಇದ್ರಲ್ಲಿ ಬದುಕೋಣ ಬಂಧುಗಳೇ, ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರೀತಿಯಿಂದ ಮುಂದೆ ಕುಳಿತು ಈ ಕಥೆ ಮಾಡೋಕೆ ನಿಂತವನೇ ಇವನು. ಈಗ ಮುಗಿಸೋಣ, ನಮ್ಗೆ ಅವಾಗ ಇಟ್ಕೊಟ್ಟರು, ನಾವ್ಯಾಗ ಮನಗೋಮ ಅಂದ್ಬಿಟ್ಟು ಮಕ್ಕವ ಮ್ಯಾಕ್ ಮುಂದಾಗ ಮಾಡ್ಕೊಂಡು ಕಣ್ಣ ತೆಗಿತ ಬಿಟ್ಕ ಕೂತಿದ್ರಿ. ನಿಮ್ಮೆಲ್ರಿಗೂ ಕೂಡ ಆ ಭಗವತಿ ಒಳ್ಳೇದು ಮಾಡಲಿ. ನೋಡೋಕೆ ಆಯ್ತಿಲ್ಲ, ಈಗ ಬಿಟ್ಟ ಇವನು ಈ ಪಟ್ಟಿ ಹಿಡ್ಕೊಂಡು ನಿಂತವನ್ ಮೈಕ. ಅವ್ರು ಯಾವಾಗ ಬಂದರು, ಊಟ ಯಾವಾಗ ಕೊಟ್ಟರು? ಯೋಚನೆ ಬಿಟ್ಬಿಡ್ರವ. ಇವತ್ತು ತಲೆ ಕೆಡ್ಸ್ಕೊಬೇಡಿ. ಸಂಧೆ 6:30ಗೆಲ್ಲ ಮನೆ ಕಳ್ಸ್ಕೊಟ್ಬಿಡ್ತೀವಿ ನಿಮ್ಮನ್ನ. ಹೋಯ್ತು, ಈಗ ಅರ್ಧ ಜೀವ ಹೋಯ್ತು. ಏನಪ್ಪ 6:15 ಗಂಟೆ? ಇರಲಿ ಬನ್ನಿ. ಇವತ್ತೊಂದು ದಿವಸ ಮತ್ತು 48 ದಿವಸ ಪ್ರತಿನಿತ್ಯ ಮಂಡಲ ಪೂಜೆ ನಡೆಯುತ್ತೆ. ಏನಮ್ಮ ಜೀವನ ಇದ್ದದ್ದೇ ಎಲ್ರಿಗೂ ತಾಯಿ. ಒಂದು ಅರ್ಧ ಗಂಟೆ, 1 ಗಂಟೆ ಒಂದು ದೇವಿ ಸನ್ನಿಧಾನದಲ್ಲಿ ಕುಳಿತಿದ್ದೀವಿ ಅಂದ್ರೆ ಮೇಡಮರೇ, ಅದು ಪುಣ್ಯ ಅನ್ಕೊಳ್ಳುವ. ಕಾರಣ ಜೀವನ ಪೂರ್ತಿ ಹೊಲ್ದತ್ರ ಕಳೆದು ಬಿಡುವ, ತೋಟದತ್ರ ಕಳೆದು ಬಿಡುವ, ದೇವಸ್ಥಾನದ ಹತ್ರ ಕಳೆದು ಬಿಡುವ, ಹಳ್ಳಿ ಕಟ್ಟೆ ತಾವು ಕಳೆದು ಬಿಡುವ, ಮನೆ ಬಾಗಿಲಲ್ಲಿ ಕುಂತ್ಕೊಂಡೇ ಕಾಲ ಕಳೆದು ಬಿಡುವ ಕಣ್ರಿ. ಆದರೆ ಜೀವಮಾನ ಪೂರ್ತಿ ಹಾಸ್ಪಿಟ್ಲಲ್ಲಿ, ಜೀವಮಾನ ಪೂರ್ತ ಲ್ಯಾಬಲ್ಲಿ, ಜೀವಮಾನ ಪೂರ್ತ ಮಾಡಿ ಕೊಡ್ತಾವೆ ನಿಂತ್ಕ ಕಾಲ ಕಳೆಯೋದು ಬೇಡ. ಅದು ಬೇಡಕ್ಕೆ ಬೇಡದು. ಕಂಕ್ಳಿಗೆ ರಸೀತಿಯ ಮಡಿಕೊಂಡು ಮಾಡಿ ಕೊಡ್ತಾವೆ ನಿಂತವ್ರು ಪುಣ್ಯಾತ್ಮರು. ಬಾತ್ರೂಮ್ ಗುಂಡಿ ಕಿತ್ತರು ಜಗಳ, ರಸ್ತೆಗೆ ಜಗಳ, ಚರಂಡಿ ಜಗಳ, ಅರ್ಜಿ ಬರೀಕೆ ನಿಂತವ್ರು. 3 ಹೊತ್ತು ಅವ್ರ ಮನಸ್ಸನ್ನು ಹಾಳು ಮಾಡಿ ಕೇಳೋದು, ಊರವ್ರ ಮನಸ್ಸನ್ನು ಹಾಳು ಮಾಡಿ ಹಾಕ್ಬಿಡೋದು ಇರ್ಬೇಕ್ರಿ. ಯಾಕೆಂದ್ರೆ ಬಹುದೊಡ್ಡ ಸಂಖ್ಯೆಯ ದೇಶ ನಮ್ಮದು, ಬಹಳ ದೊಡ್ಡ ಸಂಖ್ಯೆಯ ದೇಶ ಇದು. ಇಲ್ಲಿ ಯಾರೋ ಬಹಳ ಜನ ಹೇಳ್ತಾರೆ ಜಪಾನ್ ಮುಂದುವರೆದು ಬಿಡ್ತು, ಅಮೆರಿಕ ಮುಂದುವರೆದು ಬಿಡ್ತು, ಆ ದೇಶ ಮುಂದುವರೆದು ಬಿಡ್ತು ಅಂತ. ಒಂದು ಸತ್ಯ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಆ ದೇಶಗಳ ಇತಿಹಾಸ ಕೇಳಿ 3 ವರ್ಷ, 2 ವರ್ಷ, 5 ವರ್ಷದ ಇತಿಹಾಸ ಹೇಳ್ತಾರೆ. ಹೊಸ್ದಾಗಿ ಹುಟ್ಟಿದ ದೇಶಗಳವೆಲ್ಲ. ಆದರೆ ಈ ಭವ್ಯ ಭಾರತಕ್ಕೆ ಇತಿಹಾಸ ಹೇಳೋ ಮಗ ಈ ಜಗತ್ತಲ್ಲಿ ಹುಟ್ಟಿಲ್ಲ. ಎಷ್ಟು ವರ್ಷದಿಂದ ಹುಡ್ತು ಈ ದೇಶ ಗೊತ್ತಿಲ್ಲ. ಎಷ್ಟು ಜನಗಳು, ಕೋಟ್ಯಾಂತರ ಜೀವಿಗಳು, ಇಲ್ಲಿ ಎಷ್ಟು ಧರ್ಮ, ಎಷ್ಟು ಭಾಷೆ, ಎಷ್ಟು ಜಾತಿ, ಇವೆಲ್ಲ ಒಗ್ಗೂಡ್ಕೊಂಡು ಹೋಗ್ತಾ ಇದ್ದಾವ್ರಿ. ಆದರೆ ಆಗುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನೇ ಎತ್ತಿಡ್ಕೊಂಡು ಈ ಸಮಾಜ ಸ್ವಾಸ್ಥ್ಯ ಮಾಡ್ಕೊಳ್ಳೋ ಬದಲು ನಾವೆಲ್ಲ ಒಂದಾಗಿರೋಣಪ್ಪ, ಖುಷಿಯಾಗಿರೋಣ. ಒಬ್ಬ ತಪ್ಪು ಮಾಡಿದ್ರೆ ಆ ಗ್ರಾಮದವರೇ ಅದನ್ನು ಒಪ್ಪಿಸಿ ಖಂಡಿಸಿ ಅದನ್ನು ಸರಿ ಮಾಡಿಬಿಟ್ರೆ ಯಾವ ಸಮಸ್ಯೆನೂ ಇಲ್ಲ ಬಂಧುಗಳೇ. ಕಾಲ ಬದಲಾಗಿದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀರು ಮುಟ್ಟಬೇಡ, ನೀ ದೇವಸ್ಥಾನಕ್ಕೆ ಬರಬೇಡ ಅನ್ನೋ ಕಾಲ ಮುಗಿದೋಗಿದೆ. ದಯಮಾಡಿ ಎಲ್ಲರೂ ಅದು ಪ್ರಜ್ಞಾವಂತರಾಗ್ಬಿಡಿ. ಇನ್ಮೇಲೆ ಅವೆಲ್ಲ ಹಳೆ ಕಾಲ ಮುಗಿದೋಗವೆ. ಅಪ್ಪ ಭಕ್ತಿ ಇದೆಯಾ, ಒಂದು ಕೈ ಮುಗಿ. ಭಕ್ತಿ ಇಲ್ವಾ, ನೀನು ಹೋಗು, ಇಷ್ಟು ಬಿಡ್ಬೇಕಷ್ಟೆ. ನೀನು ಯಾರು, ನೀನು ಯಾಕೆ ಒಳಗೆ ಬಂದೆ, ಅವನು ಯಾಕೆ ಬಿಡ್ತಾ ದೇವ್ರ, ಇವನು ಯಾಕೆ ಬಂದ ಅಂದರೆ ಅಮ್ಮ ಪಡೆದಮ್ಮನಿಗೂ ಪೂಜೆ ಇಲ್ದಂಗೆ ಬಾಗ್ಲು ಹಾಕ್ಬಿಡ್ತಾರೆ ದೇವಸ್ಥಾನ. ಇದು ಭಾಳ ಜನಕ್ಕೆ ಇನ್ನೂ ತಲೆ ಒಳಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಅವರು ಅಗಲಕೋಟೆ ಮಾಗಡಿ ಏಡೇ ನೋಡಿರೋದು, ಇನ್ನೇನು ನೋಡಿಲ್ಲ ಅವರು. ಈ ಪ್ರಪಂಚ ನೋಡಬೇಕು ಎಷ್ಟು ಮುಂದುವರೆದದೆ, ಇಲ್ಲಿ ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು. ಇದು ಸಾರ್ವಜನಿಕವಾದ ಸುತ್ತು, ಇದು ಅಮ್ಮನ ದೇವಸ್ಥಾನ. ಇಲ್ಲಿ ನೀ ಬರಬೇಡ ಅಂತ ಯಾರಿಗೂ ಅಧಿಕಾರ ಇಲ್ಲ. ಯಾರು ಆ ತಾಯಿ ಮುಂದೆ ಅಪ್ಪ ಆ ತಾಯಿ ಬೇಡಕ್ಕೆ ಬಂದೀವಿ ಕಣೋ, ಬೇಡ್ಕೊ ಅನ್ಬೇಕು. ಬೇಡ್ಕೊ, ನೀನು ಪ್ರಥಮನ ಭಕ್ತ ನೀನು. ದಯಮಾಡಿ ನಮ್ಮ ಮನೆ ಮಕ್ಕಳಿಗೂ ಹೇಳ್ಕೊಡ್ಬೇಕು ಇವೆಲ್ಲವನ್ನು ಕೂಡ. ಜಾತಿ ಹೆಸರು ಹೇಳಿ ಯಾರನ್ನು ಮಾತಾಡಿಸ್ಬೇಡ ಮಗನೇ, ಪ್ರೀತಿಯಿಂದ ಮಾತಾಡ್ಸು. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಬದುಕಿದ್ರೆ ಬದುಕು ಆನಂದ ಸಾಗರ. ನಾನು ಬಾವಿ ಕಪ್ಪೆಯಾಗೆ ಬದುಕ್ತೀನಿ ಅಂದ್ರೆ ಇದು ನರಕದ ಹಾಗರ. ಇದೆಲ್ಲವನ್ನು ಬಿಟ್ಟು ದೂರ ಆಗ್ಬೇಕು ಬಂಧುಗಳು ನಾವು. ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ನಾವೆಲ್ಲ ಒಂದಾಗಿರ್ಬೇಕು, ಒಂದು ಶಕ್ತಿ ಆಗಿರ್ಬೇಕು ನಾವೆಲ್ಲ. ಈ ದೇಶದ ಭಾರತೀಯರು, ನಾವು ಭಾರತೀಯರು
ಈ ಭಾರತ ದೇಶ ನೋಡಿ, ಪಟ್ಟದಮ್ಮ, ಕಾಳಮ್ಮ, ದೈತಮ್ಮ, ಮುಳುಕಟ್ಟಮ್ಮ, ಕಬ್ಬಾಳಮ್ಮ, ಉಜ್ಜಿ ಚೌಡಮ್ಮ, ಮಾಗಡಿ ರಂಗನಾಥ, ಶ್ರೀರಂಗಪಟ್ಟಣ ರಂಗನಾಥ, ಮೇಲ್ಕೋಟೆ ಚೆಲುವಯ್ಯ, ಬೆಳಗಿರಿ ರಂಗಯ್ಯ, ಕರಿಕಲಪ್ಪ, ಬಿಳಿಕಲಪ್ಪ, ಬೋಳಾರೆ ಅಪ್ಪ, ಮಾದಪ್ಪ, ಶಿವನೋಂಕಾರೇಶ್ವರ, ಎಷ್ಟು ದೇವ್ರಿ, ಎಷ್ಟು ದೇವರು, ಎಷ್ಟು ದೇವರು. ಆದರೆ ಭಕ್ತಿ ಒಂದೇ. ಭಗವಂತ ಎಷ್ಟಾರ ಇರಲಿ ಬಿಡ್ರಿ, ನಮ್ಮ ಭಕ್ತಿ ಒಂದೇ. ಅಲ್ಲಿ ಹೋಗ್ತಾರ ರೋಡಲ್ಲಿ, ಒಳಗೆ ಪಡ್ಲಮ್ಮ ಅವಳ, ಮಾರಮ್ಮ ಅವಳ ಬೋಲ್ಡ್ ಓದ್ತಾರ. ಅವರು ಗೋಪುರ ಕಂಡ್ರೆ ಸಾಕು ಕೈ ಮುಗೀತಾರೆ, ಎದೆ ಮೇಲೆ ಕೈ ಇಡ್ತಾರೆ. ಸ್ವಲ್ಪ ಈಗ ಅದನ್ನು ಚೇಂಜ್ ಮಾಡೋರು ಬಿಡ್ರಿ, ಹಂಗೆಲ್ಲ ಇದ್ರು. ಮೊದಲು ದೇವಸ್ಥಾನ ಕಂಡ್ರೆ ಒಂಚೂರು ಇಳಿದಾರು ಕೈ ಮುಗೀತಿದ್ರು, ಪರವಾಗಿಲ್ಲ. ಸ್ಕೂಟ್ರ್ ಮೇಲೆ ಹೋದ್ರು ಒಂಚೂರು ಎದೆ ಮೇಲೆ ಕೈ ಮುಟ್ಟಿದ್ರು ಪರವಾಗಿಲ್ಲ. ಈಗ ಅದು ಹಂಗಿಲ್ಲ, ಈಗ ಹಂಗ ಒಯ್ತಿರ್ತಾರೆ. ಕಿಸ್ಸು ಕಿಸ್ಸು, ಪಡ್ಲಮ್ಮನ್ಗೂ ಕಿಸ್ಸು, ಮಾರಮ್ಮಂಗೂ ಕಿಸ್ಸು. ಹಿಂಗೆ ಕಿಸ್ ಕೊಟ್ಕೊಂಡು ಹೋಗುದು, ಹೈವೇಗೆ ಹೋಗಿ ಅವರೇ ಕಿಸ್ಕೊಬಿಡುದು ಸ್ಕೂಟ್ರ್ ತಾಕೊಂಡು. ಏನ ಯಾಕೆ ಎದೆ ಮೇಲೆ ಕೈ ಮುಡ್ತೀವಿ ಗೊತ್ತಾ? ಅಮ್ಮ ಅಲ್ಲಿರು ನೀನು ಇಲ್ಲಿರ್ಬೇಕು ತಾಯಿ ಅಂತ. ಅಲ್ಲಿರು ನೀನು ಇಲ್ಲಿರ್ಬೇಕಿಲ್ಲ. ಕೆನ್ನೆ ಮೇಲೆ ಯಾಕೆ ಕೈ ಮುಟ್ಕತೀವಿ ಗೊತ್ತಾ? ತಪ್ಪೇನಾರ ಆಗಿದ್ರೆ ಸಂಸ್ಬಿಡವ ಅಂತ ಹಂಗ ಅನ್ಬೇಕು. ಇದು ಒಂಚೂರು ತಲೆ ತಗಸಿದ್ರೆ ಆಯ್ತು, ಪರವಾಗಿಲ್ಲ. ಅವೇನು ಮಾಡಿದ್ಯಾರು ಸುಮ್ಮನೆ ಹಂಗೆ ಮನ್ಸಲ್ಲಿ ನೆನ್ಕೋಬೇಕು. ಕಣ್ಗಿಣ್ ಮುಚ್ಚಿದ್ ಬೇಡ. ಅದಕ್ಕೆ ರೋಡಲ್ಲಿ ಆಮೇಲೆ ಹತ್ತಿನ ಬಂದು ಅವನಾರು ಗೊದ್ಬಿಡ್ತಾನೆ. ದೈವ ಬಲ ಚೆನ್ನಾಗದೆ ಅನ್ಬಿಟ್ಟು, ನಾ ದೇವ್ರ ಭಕ್ತ ಅನ್ಬಿಟ್ಟು ಸ್ಕೂಟ್ರ್ ನಿಂಬೆಣ್ಣು ಕಟ್ಟಿವ್ನಿ ಅನ್ಬಿಟ್ಟು ಆಕ್ಸಿಡೆಂಟ್ ಆಗೋದಿಲ್ಲ ಅನ್ಕೋದು ಬೇಡ. ಜವಾಬ್ದಾರಿ ಬೇಕಿಲ್ಲಿ, ಜವಾಬ್ದಾರಿ ಇರ್ಬೇಕಿಲ್ಲಿ. ಯಾರೋ 500 ಹೇಳ್ಬಿಟ್ಟವ್ರೆ, ಗುರುಬಲ ಚೆನ್ನಾಗದೆ, ನೀನ್ ಏನ್ ಮಾಡುದು ಸೊರೈತದೆ ಅಂದವ್ರೆ. ಎಣ್ಣೆ ಒಳಕಂಡು ಮೇನ್ ರೋಡಲ್ಲಿ ನಿಂತ್ಬಿಟ್ಟವನೆ. ಅವನ ಟಚ್ ಮಾಡ್ಲಿ ಗುರುಬಲ ಅದ್ ನನಗೆ ಅಂತ ಗುದ್ಕೋಯ್ತಾನ ಅಷ್ಟೇ. ಅವನಾರ ಬಂದು ಗುರುಬಲ ಇರ್ಲಿ, ಶನಿ ಬಲ ಇರ್ಲಿ, ಅದ್ರ ಜೊತೆಗೆ ಬುದ್ಧಿ ಬಲ ಕೊಟ್ಟವನ್ ಭಗವಂತ. ಇದ್ರಲ್ಲಿ ಬದುಕೋಣ ಬಂಧುಗಳೇ, ಎಲ್ರಿಗೂ ಒಳ್ಳೇದಾಗ್ಲಿ. ಚಲ ಚಲನೆ ಬೆವುತಾಳಲ್ಲೇ, ನನ್ನ ತಾಯಿ ಗಿಲಿಗಿಲನೆ ಕುಳ್ಳಾಳಲ್ಲೇ. ತಾನೆ ನೀ ಕೊಟ್ಟ ಕಂದ ಕಾಣೆ, ವಾ ತೊಡೆ ಮೇಲಾಡುತ್ತಾನೆ. ನೀನಿದ್ದ ಭಾಗ್ಯವು ಮನೆ ತುಂಬ ತುಂಬ ಇದೆ, ನೀನಿದ್ದ ಭಾಗ್ಯವು ಮನೆ ತುಂಬ ತುಂಬ ಇದೆ. ಜಲ ಜಲನೆ ಅವ್ವ ಜಲ ಜಲನೆ, ಅವ್ವ ಜಲ ಜಲನೆ ಬೆವುತಾಳಲ್ಲೇ, ಪಟ್ಟಣದವ್ವ ಗಿಲಿ 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 ಕುಡ್ದಾಳಲ್ಲೇ.
ಜಗನ್ಮಾತೆ ಆದಿಶಕ್ತಿ ಪಟೋಲಮ್ಮ ತಾಯಿ ಮಾತಾಕ್ಕೆ ಬಹಳ ಪ್ರೀತಿಯಿಂದ, ಒಳ್ಳೆ ಭಾವನೆಯಿಂದ, ಭಕ್ತಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಕುಸುಬಾ ಹೋಬಳಿ ಅಗಲಕೋಟೆ ಪೂಜಾರಿಪಾಳ್ಯ ಗೊಲರಟ್ಟಿ ತಿಟ್ಟಮೇಗಲಪಾಳ್ಯ ಸಮಸ್ತ ಭಕ್ತ ವೃಂದದವರು ಈ ದಿವಸ ಆ ತಾಯಿ ಪಟ್ಲದಮ್ಮ ದೇವಿ ವನದುರ್ಗಾದೇವಿಯ ದೇವಸ್ಥಾನವನ್ನ ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಿ ಅನ್ನದಾಸೋಹವನ್ನು ಏರ್ಪಾಡು ಮಾಡಿ ಎಲ್ಲರೂ ಭಕ್ತಿ ಭಾವದಿಂದ ಒಂದೇ ಮನಸ್ಸಿನಿಂದ ಪಾಲ್ಗೊಂಡು ಆ ತಾಯಿ ಸೇವೆ ಮಾಡ್ತಾ ಹರಗುರು ಚರಮೂರ್ತಿಗಳ ದಿವ್ಯ ದರ್ಶನದೊಂದಿಗೆ ಕಾರ್ಯಕ್ರಮ ಆಗ್ತಾ ಇದೆ. ಇಂಥ ಒಂದು ವೇದಿಕೆಯಲ್ಲಿ ನಮ್ಮ ತಂಡಕ್ಕೆ ಒಂದು ಜನಪದ ಗೀತೆಗಳನ್ನ ಆಡಲಿಕ್ಕೆ ಸದಾವಕಾಶ ಕೊಟ್ಟಿದ್ದೀರಿ. ಹಾಗೆ ಕಾರ್ಯಕ್ರಮದ ನಿರೂಪಕಿಯಾಗಿ ನಾಡು ಕಂಡ ಅಪ್ರತಿಮ ಜಾನಪದ ಕಲಾವಿದರಾದ ಕೀರ್ತಿಶೇಷರಾದ ಆಲೂರು ನಾಗಪ್ಪನವರ ಸುಪುತ್ರಿಯವರು, ನಮ್ಮ ಆತ್ಮೀಯರು ಆದಂಥ ದಿವ್ಯಮ್ಮವ್ರಿಗೊಂದು ಅವಕಾಶ ಕೊಟ್ಟಿದ್ರಿ. ಬಹಳ ಸೊಗಸ ನಿರೂಪಣೆ ಮಾಡ್ತಾ ಇದ್ದಾರೆ. ಒಂದು ಚಪ್ಪಾಳೆ ಬರಬೇಕಲ್ವಾ? ಈ ದಿವಸ ನನ್ನೊಟ್ಟಿಗೆ ಒಂದು ತಂಡ ಇದೆ. ಮುಂದೆ ನಾನೇನು ಕುಣಕೆ ನಲಕ ಆಡ್ತಾವನು, ಯಾರಡಿ ಅವನೇನು ನೋಡ್ತಾ ಕೂತಿದ್ರಿ. ನನ್ನ ಈಚಾರ ಮೂರು ಅಡಿಯವ್ರು ಕೂತವ್ರು, ಮೂರಾಳು. ಅವ್ರಿಲ್ದೆ ನಾವೇನು ಆಡೋದು? ಅಲ್ಲೊಬ್ರು ಕುಂತವ್ರು ನಮ್ಮ ಪಾಂಡವಪುರದಿಂದ ಬಂದರು, ಡಾಮ್ನಳ್ಳಿ ಶಶಾಂಕ್ ಅಂತ. ಚಿಕ್ಕ ಕಲಾವಿದನಾದ್ರು, ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು, ಒಳ್ಳೆ ಕೀಬೋರ್ಡ್ ವಾದಕರು. ನಿಮ್ಮೆಲ್ಲರೂ ಚಪ್ಪಾಳೆ ಆಶೀರ್ವಾದ ಇರಲಿ ಶಶಾಂಕ್ ಅವರಿಗೆ. ಹಾಗೆ ಇಲ್ಲಿ ಮಧ್ಯೆ ಕೂತವ್ರು ನೋಡಿ, ನಮ್ಗೆ ಆಧಾರ ಸ್ತಂಭ ಯತೀಂದ್ರ ಗುರುಸ್ವಾಮಿ ಅಂತೇಳಿ ತಬಲಾ ವಾದಕರು. ಅವರು ಮಂಡ್ಯದಿಂದ ಬಂದಿದ್ದಾರೆ. ಯತೀಂದ್ರ ಗುರುಸ್ವಾಮಿ ಅವರಿಗೆ ಒಂದು ಸುಂದರವಾದ ಚಪ್ಪಾಳೆ ಬರಲಿ. ಹಾಗೆ ರಿದಂಪಾಡು ವಾದಕರಾಗಿ ನಮ್ಮ ನಂಜಾವಧೂತ ಸ್ವಾಮಿಗಳ ಪದತಲದಲ್ಲಿ ಕುಳಿತಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಪದತಲದಲ್ಲಿ ಕುಳಿತಿದ್ದಾರೆ. ಅವರು ಜೋಗಪ್ಪನವರು. ರವಿಯವರು, ಅವ್ರಿಗೊಂದು ಸುಂದರವಾದ ಚಪ್ಪಾಳೆ ಬರಲಿ. ಕೊಳ್ಳೇಗಾಲದಿಂದ ಬಂದಿದ್ದಾರೆ. ಹಾಗೆ ನಮಗೆಲ್ಲ ಧ್ವನಿ ಕೊಟ್ಟು ಈ ಒಂದು ಸುಂದರವಾದಂಥ ಸುಸಜ್ಜಿತವಾದಂಥ ಧ್ವನಿವರ್ಧಕದ ಮಾಲೀಕರು ನಮ್ಮ ಮದನ್ ಸೌಂಡ್ಸ್ ಮಾಲೀಕರು ನಮ್ಮ ಸಂಪತ್ ಅವರು ಮಳವಳ್ಳಿಯಿಂದ ಬಂದಿದ್ದಾರೆ. ಅವ್ರಿಗೂ ಸುಂದರವಾದ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ದಿವ್ಯಮ್ಮನವರೊಂದು ಗೀತೆ ಆಡ್ತಾರೆ, ಈಗ ಕೇಳೋಣ. ಅವರು ಒಳ್ಳೆ ಗಾಯಕರು. ಅವರು ಮೂಲತಃ ಗಾಯಕರು, ಆಮೇಲೆ ನಿರೂಪಕಿಯಾಗಿರೋದು. ಅವರು ಮೂಲತಃ ಅವ್ರ ಕುಟುಂಬನೇ ಗಾಯನ ಕುಟುಂಬ. ನಿಮಗೆಲ್ಲ ಗೊತ್ತಿರಬೇಕು ಒಂದು ವಿಷಯ. ತಂದೆ ಅಂತಿಮ ಸಂಸ್ಕಾರ ವೈರಲ್ ಆಗಿತ್ತು ವಿಡಿಯೋ ಅವ್ರದ್ದು. ಅಪ್ಪ ನಾಗಪ್ಪನವ್ರಿಗೆ ಹೆಗಲು ಕೊಟ್ಟು ಕೈಲಿ ಕೊಳ್ಳಿ ಹಿಡಿದು ಸಂಸ್ಕಾರ ಮಾಡಿದವರು ಆ ತಾಯಿ. ಹೆಣ್ಮಕ್ಳಿಗೊಂದು ಆದರ್ಶ ಅವರು. ಒಡ್ರಿ ಚಪ್ಪಾಳೆ. ಹೌದು, ಯಾಕೆ ಅಂದ್ರೆ ತಂದೆ ತಾನೇ ಅವರು, ಜನ್ಮದಾತರು ತಾನೇ ಅವರು. ಮಗನ ಹೆಂಗ್ ಬೆಳೆಸಿದ್ರು ಮಗಳನ್ನ ಹಂಗೆ ತಾನೇ ಬೆಳೆಸಿರೋದು. ಕಟ್ಟುಪಾಡುಗಳಿದ್ರೆ ಕೆಲವು ಕಟ್ಟುಪಾಡುಗಳಲ್ಲಿ ಇರಲಿ. ಅಪ್ಪನ ಅಂತಿಮ ಸಂಸ್ಕಾರ ಯಾರನ್ನೋ ಕರೆದು ಮಾಡಿಸೋ ಬದಲು ನಾನು ಮಾಡ್ತೀನಿ. ಮಗಳು ಅಷ್ಟು ಪ್ರೀತಿನ ಮಾಡಿದ್ರು. ತುಂಬಾ ಧನ್ಯವಾದ ಅಮ್ಮ. ನಿಮ್ಮ ನಡೆ ಸಮಾಜಕ್ಕೆ ಒಂದು ಆದರ್ಶ ಆಗಲಿ. ಧನ್ಯವಾದಗಳು. ಹಾಗೆ ಇನ್ನು ಒಂದು 10 ನಿಮಿಷದಲ್ಲಿ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಶಾಸಕರಾದಿಯಾಗಿ ಮಾಜಿ ಸಂಸದರಾದಂತಹ ಡಿ.ಕೆ. ಸುರೇಶ್ ಅವರು ಕೂಡ ಆಗಮಿಸ್ತಿದ್ದಾರೆ. ದಯಮಾಡಿ ಎಲ್ಲರೂ ನಮ್ಮ ಜೊತೆ ಒಬ್ವಿಯಸ್ಲಿ ಇದ್ದೇ ಇರ್ತೀರಾ. ಶಿವ ಉಮೇಶ್ ಅವರ ಮಾತು ಹಾಡು ಕೇಳ್ತಾ ಇದ್ರೆ ಮನಸ್ಸು ಎಲ್ಲೂ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಯೂಶಲಿ ಯಾವ್ದಾದ್ರು ಒಬ್ರು ಕಾರ್ಯಕ್ರಮ ಇದ್ರೆ ನಾನು ಹಾಡಕ್ ಹೋಗಲ್ಲ. ಆದ್ರೆ ಶಿವ ಉಮೇಶ್ ಅವರು ಎಷ್ಟು ಒಂದು ವಿಶಾಲ ಹೃದಯ ಅಂತ ಹೇಳಿದ್ರೆ, ಕಲಾವಿದರಲ್ಲಿ ಇರುವಂತ ಕಲೆ ಗುರುತಿಸಿ ಅವಕಾಶ ಕೊಡ್ತಾರೆ. ಥ್ಯಾಂಕ್ ಯು. ಶಿವ ಉಮೇಶ್ ಅವರ ಒಳಗೊಬ್ಬ ಧಾರ್ಮಿಕ ಭಾವವನ್ನ ಮತ್ತು ಭಗವಂತ ಎಷ್ಟು ಜಾಗೃತ ಅಂತ ತಿಳಿಸುವಂತ ಒಬ್ಬ ಜ್ಞಾನಿನೂ ಇದ್ದಾನೆ. ಆಡು ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಚಿವುಟಿ ಚಟಾಕಿ ಹಾರಿಸಿ ನಮ್ಮನ್ನೇ ಬೈತಾ ಇದ್ರು ಕೂಡ ತಿಳುವಳಿಕೆಯನ್ನ ಹೇಗ್ ತಿಳಿಸ್ತಾರೆ ಅಂತ ತಿಳಿಯದೇ ತಿಳ್ಕೊಳ್ತೀವಿ ನಾವು. ಅಂತ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಕಾಂಬೋ ಆಫ್ ಕ್ಲಾಸ್ ಅಂಡ್ ಮಾಸ್ ಟಾಕ್ ಅನ್ಸುತ್ತೆ ನನ್ಗೆ ಯಾವಾಗ್ಲೂ. ಶಿವ ಉಮೇಶ್ ಸೂಪರ್. ನೀವು ಯಾವಾಗ್ಲೂ ಇವತ್ತೊಬ್ಳು ನಿರೂಪಕಿಯಾಗಿ ಅಲ್ಲ, ನಾನ್ ನಿಜಕ್ಕೂ ಅವರ ಕಾರ್ಯಕ್ರಮದಲ್ಲಿ ಕೇಳುಗಳಾಗಿ ಬಹಳ ಖುಷಿ ಪಡ್ತಾ ಕೂತಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಭಗವಂತ ತಾಯಿ ನಿಮ್ಗೆ ಹೆಚ್ಚು ಹೆಚ್ಚು ಅವಕಾಶಗಳಷ್ಟೇ ಅಲ್ಲ, ಹೆಚ್ಚು ನಮ್ಮನ್ನ ಸರಿದಾರಿಗೆ ಹಾಸ್ಯ ಲೇಪನದ ಮೂಲಕವೇ ತೆಗೆದುಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಒಟ್ಟು ಶಿವ ಉಮೇಶ್. ಥ್ಯಾಂಕ್ ಯು ಸೋ ಮಚ್ ಶಿವ ಉಮೇಶ್ ಅವರೇ. ಧನ್ಯವಾದಗಳು ದಿವ್ಯ.